ಇವಾಗ ಎಲಿಪ್ಸ್ ಬೇಕಾಗಿರೋಂಥ ಫಾರ್ಮುಲಾ ಡಿರೈವ್ ಮಾಡ್ತಿದ್ದೀವಿ. ಸೊ ಮೊದಲನೇದಾಗಿ ಲೆಟ್ F1 F2 ಬಿ ದ ಫೋಕಸ್ ಆ್ಯಂಡ್ O ಬಿ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್. F1 F2 O is the midpoint of the line segment F1 F2. Let O be the origin and the length from O through F2 be the positive x-axis ಅಂತ ಹೇಳಿದ್ರೆ ಈ ಕಡೆ ಪಾಸಿಟಿವ್ x-axis ಮತ್ತೊಂದು ಕಡೆ ನೆಗೆಟಿವ್ x-axis ಅಂತ ಹೇಳಿ ಹೇಳ್ತಾರೆ. ಮತ್ತಿದು ಒರಿಜಿನ್. ಲೆಟ್ ದ ಲೈನ್ ಥ್ರೂ O perpendicular to the x-axis be the y-axis. ಸೊ ಇದು ನಿಮ್ಮ y-axis. ಲೆಟ್ ದ ಕೋಆರ್ಡಿನೇಟ್ ಆಫ್ F1 be ಈ ಪಾಯಿಂಟ್ ಬಂದು -c,0 ಮತ್ತು ಈ ಪಾಯಿಂಟ್ ಬಂದು c,0. ಲೆಟ್ ಪಿ ಯಾವುದೊಂದು ಪಾಯಿಂಟ್ ಪಿ ಇಲ್ಲಿ, ಈ ಪಾಯಿಂಟ್ ಬಂದು ನಿಮ್ಮ ಆನ್ ದ ಪ್ಯಾರಬೋಲಾ ಆಗುತ್ತೆ. ಸರಿನಾ? ಬೇರೆ ಕಲರ್ ಉಪಯೋಗಿಸ್ತೀನಿ. ಆನ್ ದ ಎಲಿಪ್ಸ್ ಆಗುತ್ತೆ, ಪ್ಯಾರಬೋಲಾ ಅಲ್ಲ, ಎಲಿಪ್ಸ್. So this point is your x, y. ಸರಿನಾ? ಇವಾಗ let P be any point on the ellipse such that the sum of the distance from P to the two foci be 2a ಅಂತ ಹೇಳಿದ್ರೆ Pf1 plus Pf2 is equal to 2a. ಸರಿನಾ? ಇವಾಗ ಹೇಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ವಿಲ್ ಮೇಕ್ ಯೂಸ್ ಆಫ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ? x2 - x1 the whole square plus y2 - y1 the whole square to the power of half. ನೆಕ್ಸ್ಟು ಇದನ್ನು ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ನಮಗೆ ಇವಾಗ x plus c the whole square plus y minus 0 the whole square, so y square ಆಗುತ್ತೆ to the power of half plus x minus c the whole square, ಇದು ತಿರ್ಗಾ ಇದು y square ಆಗುತ್ತೆ to the power of half is equal to 2 times of a. ಸರಿನಾ? ಇವಾಗ ಇದನ್ನು ನಾವು ರೀಅರೇಂಜ್ ಮಾಡೋಣ. ಹೇಗಂತ ಹೇಳಿದ್ರೆ ಈ ಭಾಗನ ನಾನು ರೈಟ್ ಹ್ಯಾಂಡ್ ಸೈಡ್ ಕಳಿಸ್ಬೋದು. ಸೊ ವಿ ಹ್ಯಾವ್ ಎಕ್ಸ್ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್ ಈಸ್ ಈಕ್ವಲ್ ಟು 2a ಮೈನಸ್ ಎಕ್ಸ್ ಮೈನಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಇವಾಗ ಎರಡು ಕಡೆನೂ ಸ್ಕ್ವೇರ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಇಲ್ಲೇನಾಗುತ್ತೆ ಇವಾಗ ಇದು ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ? ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್ into 2 will be equal to ಇದು ಪೂರ ಒಂದು ದೊಡ್ಡ ಬ್ರ್ಯಾಕೆಟು, ಅದ್ರ ಒಳಗೆ ಏನಿರುತ್ತೆ 2a ಮೈನಸ್ ಆಫ್ ಎಕ್ಸ್ ಮೈನಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್ ಮತ್ತು ತಿರ್ಗಾ ಇವಾಗ ಹೋಲ್ ಸ್ಕ್ವೇರ್ ಆಗುತ್ತೆ. ಸರಿನಾ? ಇದಕ್ಕೆ ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. 2a ಮತ್ತು ಮೈನಸ್ ಇದಿದೆ, ಪ್ರತಿಯೊಂದು ನಾವು ಸ್ಕ್ವೇರ್ ಮಾಡೋದಕ್ಕೆಲ್ಲ ಡೈರೆಕ್ಟಾಗಿ ಇದು ಹೋಲ್ ಸ್ಕ್ವೇರ್ ಆಗುತ್ತೆ ಇದು. ಸೊ ಇವೆರಡು ಕಟ್ ಹಾಕ್ಕೊಂಡು ಮತ್ತಿವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಇಲ್ಲಿ ಇದು ಎಕ್ಸ್ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತಿದ್ದು. ಬಟ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡೋದು ಏನು ಬರ್ತಿದ್ದು 4a ಸ್ಕ್ವೇರ್, a ಸ್ಕ್ವೇರ್ ಅಲ್ವಾ, ಪ್ಲಸ್ b ಸ್ಕ್ವೇರ್. ಸೊ ಇಲ್ಲಿ ಪೂರ ರೂಟ್ ಇದೆ, ಅದ್ರ ಜೊತೆ ನಾವು 2 ಮಲ್ಟಿಪ್ಲೈ ಮಾಡ್ತೀವಿ. ಸ್ಕ್ವೇರ್ ಅಂತ ಹೇಳಿದ್ರೆ ಅದೇ ಅಲ್ವಾ, -2 ಇಂಟು a ಇಂಟು b.
ಸರಿನಾ? ಮತ್ತು ಇವಾಗ ಎಲ್ ಎಚ್ ಎಸ್ಸಲ್ಲಿ ಎಕ್ಸ್ ಪ್ಲಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ಇಲ್ಲಿ ಏನೇ ಕಟ್ಟಾಗುತ್ತೆ, ಇಲ್ಲಿ 0.5 ಮತ್ತು ಇಂಟು 2 ಏನಾಗುತ್ತಿದ್ದು 1 ಆಗುತ್ತೆ. ಹಾಗಾಗಿ ಇದನ್ನು ತೆಗಿಬೋದು ನಾನು. ಆಯಿತಾ ಹುಡುಗರ? ಸೊ ತುಂಬ ಬರೆಯೋದಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಸ್ಟೆಪ್ಸ್ ಕೂಡ ಕಟ್ ಮಾಡ್ಕೊಬೇಕು. ಸೊ ಇವೆರಡು ಕಟ್ ಹಾಕ್ಕೊಳುತ್ತೆ, ಮತ್ತು ಇನ್ನೇನು ಕಟ್ಟಾಗಲ್ಲ. ಸೊ ನೆಕ್ಸ್ಟ್ ಇವಾಗ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಇದನ್ನು. ಸೊ ಇವಾಗ ಇದು 4a² ಅದೇ ಇರುತ್ತೆ, ಪ್ಲಸ್ a² ಪ್ಲಸ್ b² ಮೈನಸ್ 2ab minus 4a times of x minus c the whole square plus y square to the power of half. Right hand side ಅಲ್ಲಿ x square plus c square plus 2xc ಆಗುತ್ತೆ. ಈ ಪೂರ ಡಿರೈವೇಷನ್ ಇದೇನೇನೆ, ಎಕ್ಸ್ಪ್ಯಾಂಡ್ ಮಾಡು, ಕಟ್ ಮಾಡು, ಸ್ಕ್ವೇರ್ ಮಾಡು, ಅಷ್ಟೇನೇನಿಲ್ಲ. ಇವೆಲ್ಲ ಕಟ್ಟಾಗುತ್ತೆ. ಮತ್ತು ಇದನ್ನು ನಾನು 4a² ಈ ಕಡೆ ಇಟ್ಕೊತಾ ಇದ್ದೀನಿ. ಇದು ಮೈನಸ್ 4a ಆಗುತ್ತೆ. ಎಕ್ಸ್ ಮೈನಸ್ ಸಿ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಇದನ್ನು ರೈಟ್ ಹ್ಯಾಂಡ್ ಸೈಡ್ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 4xc ಆಗುತ್ತೆ. ಸರಿನಾ? ಈ ಪ್ರತಿಯೊಂದರಲ್ಲೂ ಏನು ಕಾಮನ್ ಇದೆ? ವಿ ಹ್ಯಾವ್ 4 ದಟ್ ಈಸ್ ಕಾಮನ್. ಸೊ ವಿಲ್ ಡಿವೈಡ್ ವಿತ್ 4. ಸೊ ಇದು a² minus a x minus c the whole square plus y square to the power of half is equal to xc. ಸರಿನಾ? ಮತ್ತೆ ತಿರ್ಗಾ ಇದನ್ನು ರೀಅರೇಂಜ್ ಮಾಡ್ಕೊಬೇಕು. ಸೊ ಇವಾಗ ಇದನ್ನು ಮೈನಸ್ a x minus c the whole square plus y square to the power of half is equal to xc minus a². ಮತ್ತು ಇದನ್ನು ಸ್ಕ್ವೇರ್ ಮಾಡಬೇಕು. ಇದೇ ರೂಟೀನ್, ಅಷ್ಟೇನೇನಿಲ್ಲ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್. ಸೊ ಇಲ್ಲೇನಾಗುತ್ತೆ, ಮೈನಸ್ a² ಆಗುತ್ತೆ. ಮತ್ತಿದು x minus c the whole square plus y square. 0.5 into 2 is 1. ಸೊ ಅದನ್ನೇನು ಮುಟ್ಟೋದಕ್ಕೋಗಲ್ಲ. xc minus a² the whole square ಈ ರೀತಿಯಲ್ಲಿ ಬದಲಾಗುತ್ತೆ. ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ a² x² ಪ್ಲಸ್ c² ಮೈನಸ್ 2xc ಪ್ಲಸ್ y² is equal to x² c² ಪ್ಲಸ್ a to the power of 4 ಮೈನಸ್ 2xc a² ಅಲ್ವಾ? ತಿರುಗಿ ಇವಾಗ ಏನು ಮಾಡಬೇಕು? ತಿರ್ಗಿ ಇದನ್ನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎಲ್ಲ ಉಪಯೋಗಿಸ್ಕೊಂಡು ಇದೇನಾಗುತ್ತೆ ಇಲ್ಲಿ ಅಂತ ಹೇಳಿದ್ರೆ, ಒಂದೇ ನಿಮಿಷ. ದಿಸ್ ವುಡ್ ಬಿ a² x² ಪ್ಲಸ್ a² c² minus 2xc a² plus y² a² is equal to x² c² plus a to the power of 4 minus 2xc a². ಸೊ ಇದರಲ್ಲಿ ಇವಾಗ ಇದು ಕಾಮನ್ ಕಟ್ ಹಾಕೊಳುತ್ತೆ. ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಎಕ್ಸು ಮತ್ತು ವೈ ಒಂದು ಕಡೆ ತೊಗೊಳೋಣ, ಮತ್ತು ನಿಮ್ಮ ಕಾನ್ಸ್ಟೆಂಟು ಮತ್ತೊಂದು ಕಡೆ ಇಟ್ಕೊಳ್ಳೋಣ. ಸೊ ಇಲ್ಲಿ a² x² ಬರುತ್ತೆ, ಇಲ್ಲಿ ಮೈನಸ್ x² c² ಆಗುತ್ತೆ, ಇದು ಪ್ಲಸ್ y² a² ಇರುತ್ತೆ, ಇಲ್ಲಿ ಈಸ್ ಈಕ್ವಲ್ ಟು ಇಲ್ಲಿ a to the power 4 ಇದೆ, ಮತ್ತು ಇದು a² c² ಆಗುತ್ತೆ. ಸರಿನಾ? ಇವಾಗ ಮೊದಲೇ ಎರಡು ಟರ್ಮಲ್ಲಿ x² ಕಾಮನ್ ಇದೆ. ಸೊ x² a² ಮೈನಸ್ c² ಪ್ಲಸ್ y² a² ಇಸ್ಕೊಂಡು ಇಲ್ಲಿ a² ಕಾಮನ್ ಇದೆ. ದಿಸ್ ಇಸ್ a² ಮೈನಸ್ c². ಆದರೆ a² ಮೈನಸ್ c² ಏನೋ ಯೋಚನೆ ಮಾಡಿ. ಹೌದಲ್ವಾ? ಸಬ್ಸ್ಟಿಟ್ಯೂಟಿಂಗ್ b² ವಿಚ್ ಇಸ್ ಈಕ್ವಲ್ ಟು a² ಮೈನಸ್ c². ಸರಿ ತಾನೆ? ಸೊ ಇವೆಲ್ಲ ಎಕ್ಸ್ಪ್ರೆಷನ್ ಏನಾಗುತ್ತೆ, x² ಇಂಟು b² ಪ್ಲಸ್
y square into a square is equal to a square b square. So this entire expression will divide with a square b square. So ಇದೇನಾಗುತ್ತಿದ್ದು x square by a square plus y square by b square is equal to 1 ಆಗುತ್ತೆ. ಇದು ನಿಮ್ಮ ಫೈನಲ್ ಎಕ್ಸ್ಪ್ರೆಷನ್.